ಅವರ ಮಗ ತೀರ್ ಹೋದಾಗ್ಲೂ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಅಮ್ಮ ಇದ್ದಾಗ್ಲೇನೆ ಅಮ್ಮನ ಗೃಹ ಬಂಧನದಲ್ಲಿಟ್ಟಿದ್ದಾರೆ ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಸಿದ್ರು. ಈಗ ಅಮ್ಮ ತೀರ್ ಹೋದ್ಮೇಲೂ ಅವ್ರ ಆಸ್ತಿ ಬಗ್ಗೆ ತುಂಬಾ ಜನಕ್ಕೆ ಚಿಂತೆ ಇದೆ. ಆ ಇಡೀ ಆಸ್ತಿನೆಲ್ಲ ಏನೋ ನಿಮ್ಮ ಹೆಸರಿಗೆ ಬಿಲ್ ಮಾಡಿಬಿಟ್ಟಿದ್ರು ಅಂತ ಬರೆದಿದ್ದಾರೆ. ಮತ್ತು ನೀವೆಲ್ಲ ಆಸ್ತಿಗೋಸ್ಕರನೇ ಅವರನ್ನ ಇಟ್ಕೊಂಡು ನೋಡ್ಕೊಂಡಿದ್ರಿ ಅಂತ ಕೂಡ ಒಂದಷ್ಟು ಜನ ಮಾತಾಡಿದ್ದಾರೆ. ಆಮೇಲೆ ಅವ್ರ ಮೊಮ್ಮಗಳಿಗೆ ಏನೂ ಆಸ್ತಿ ಬಿಡದೆ ಎಲ್ಲ ಆಸ್ತಿನೂ ನಿಮ್ಮ ಹೆಸರಿಗೆ ಬರೆದ್ಬಿಟ್ಟಿದ್ದಾರೆ ಅಂತ, ಅವರ ಇಡೀ ಆ ಸಾಮ್ರಾಜ್ಯಕ್ಕೆ ನೀವೇ ಅಧಿಪತಿ ಅಂತೆಲ್ಲ ಬರೆದ್ಬಿಟ್ಟಿದ್ದಾರೆ. ನೀವುಗಳು ನೋಡಿದೀರ ಅದನ್ನೆಲ್ಲ. ಸೊ ಏನು ಹೇಳ್ತೀರಿ ನಾವು? ಮೇಡಮ್, ಮೊದಲನೇದಾಗಿ ಹೇಳಬೇಕು ಅಂದರೆ ಅಮ್ಮ ತೀರ್ಕೊಂಡಿದ್ದಾರೆ. ನಮ್ಗೆ ಆ ದುಃಖದಿಂದ ನಾವು ಇನ್ನೂ ಹೊರಗಡೆ ಬರೋಕ್ಕಾಗಿಲ್ಲ ಮೇಡಮ್. ಇದಕ್ಕೆಲ್ಲ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಕೂಡ ನಾವು ಸ್ವಲ್ಪ ಸೈಲೆಂಟ್ ಆಗಿದ್ವಿ. ಆದರೆ ಎಷ್ಟು ಕೊಳಕು ಮನಸ್ಥಿತಿ ಇದ್ದರೆ ಇವರು ಈ ಥರ ಮಾಡ್ತಾರೆ ಮೇಡಮ್. ಇವರು ಕೊಳಕು ಮನಸ್ಥಿತಿ ಅಲ್ಲದೆ ಇನ್ನೇನು ಮೇಡಮ್? ಅನ್ನ ತಿಂದವರು ಈ ಥರ ಮಾತಾಡ್ತಾರಾ ಮೇಡಮ್? ಹೊರಗಡೆ ಈ ಥರ ಮಾಡ್ತಾರಾ? ಇವ್ರಿಗೆ ಏನು ಮೇಡಮ್, ಇವ್ರು ಬೇರೆಯವ್ರ ಕಡೆ ಪೊಲಿಟಿಷಿಯನ್ಸ್ ಇವ್ರಿಗೆ ಮಾತಾಡ್ಕೊಳ್ಳಿ, ಅದೇನೋ ಮಾಡ್ಕೊಳ್ಳಿ ಅವರು ಕಮರ್ಷಿಯಲ್ ಆಗಿ. ಇಂಥ ಒಂದು ದೇವತೆನ ನಾವು ಆರಾಧಿಸಿ ಪ್ರೀತಿಸಿ ತಪಸ್ ಮಾಡಿ ಅವ್ರ ಸೇವೆ ಮಾಡ್ತಾ ಅವ್ರ ಜೊತೆಲಿರೋರಿಗೆ ಏನೂ ನಿಸ್ವಾರ್ಥ ಸೇವೆ ಮೇಡಮ್ ನಮ್ಮದು. ನಾನು ನವೀನ್, ಮೊದಲನೇದಾಗಿ ನವೀನು ಅವನು ಪೂರ್ತಿ ಅವನ ಜೀವನದ ಧ್ಯೇಯನೇ ಅವರಾಗೋಗಿದ್ರು. ಇಲ್ಲಿ ನೋಡಿ, ನಿಸ್ವಾರ್ಥ ಸೇವೆಗೆ ಒಲಿದ ಕೋಟಿ ಆಸ್ತಿ, ಗಾಯಕಿ ಎಸ್ ಜಾನಕಿ ಸಾಕು ಮಗನಿಗೆ ಸಿಕ್ಕಿತ್ತು ವಿಲ್ ಭಾಗ್ಯ. ಇದು ಯಾವುದೋ ನಮ್ಮ ಚನ್ನರಾಯಪಟ್ಟಣ ಅಂತ ಯಾವುದೋ ಪೇಜ್ ಮೇಡಮ್. ಇದು ಈ ತರ ನೂರಾರು ಕನ್ನಡದವರು, ಬೇರೆ ಸ್ಟೇಟ್ ಅವ್ರು ಯಾರು ಮಾಡಿಲ್ಲ. ಇವರೆಲ್ಲ ನಮ್ಮ ಬಗ್ಗೆ ಒಳ್ಳೇದು ಬರೀಬೇಕೇನು ಕೇಳಿ. ಅವರು ಆಂಧ್ರದಲ್ಲಿ ಹುಟ್ಟಿ ತಮಿಳ್ನಾಡಲ್ಲೆಲ್ಲ ಜೀವನ ಕಳೆದಿ ಕರ್ನಾಟಕದಲ್ಲಿ ಕೊನೆಯಲ್ಲಿ ಅಪ್ಪ ಅಮ್ಮ ಮಗ ಇಬ್ರು ಕೊನೆ ನಮ್ಮ ಬಗ್ಗೆ ಒಳ್ಳೇದು ಬರೀಬೇಕು. ಇವರೇ ಈ ತರ ನೆಗೆಟಿವ್ ಮಾಡಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ. ಬೇರೆ ಸ್ಟೇಟ್ ಅವ್ರು ಏನು ಅನ್ಕೊಳ್ಳಲ್ಲ ಮೇಡಮ್ ನಮ್ಮ ಬಗ್ಗೆ. ಇವ್ರು ನಮ್ಮ ಸಪೋರ್ಟ್ ಆಗಿರಬೇಕು, ನಮ್ಮ ಪರವಾಗಿರಬೇಕು. ನಾವು ಯಾವುದೇ ₹1 ಅವರು ಆಸ್ತಿಗೋಸ್ಕರ ಆಗಲಿ, ಅವ್ರದ್ದು ಹಣಕ್ಕೋಸ್ಕರ ಆಗಲಿ, ಅವ್ರದ್ದು ಒಡವೆಗೋಸ್ಕರ ಆಗಲಿ, ಐಶ್ವರ್ಯಕ್ಕೋಸ್ಕರ ಎಲ್ಲ ಖಂಡಿತ ಮಾಡಿಲ್ಲ ಮೇಡಮ್ ನಾವು. ನಮಗೆ ಆ ತಾಯಿ ಶಾರದೆ, ಆ ತಾಯಿ ಸರಸ್ವತಿ ನಮಗೋಸ್ಕರ ಬಂದ್ಲು. ಅವಳು ಸೇವೆ ಮಾಡ್ತಾ ಇದೀವಲ್ಲ, ನಮ್ಮ ಕೋಟಿ ಕೋಟಿ ಜನ್ಮದ ಪುಣ್ಯ ಅದು. ನಾವು ಜನ್ಮ ಸಾರ್ಥಕ ಆಯಿತು, ಜೀವನ ಪಾವನ ಆಯಿತು ಮೇಡಮ್ ನಮ್ಮದು. ಅಮ್ಮ ಏನಾದರೂ ಆಸ್ತಿನ ನಿಮ್ಮ ಹೆಸರಿಗೆ ಬರಿಬೇಕು ಅಂತ ಅನ್ಕೊಂಡಿಲ್ಲ? ಖಂಡಿತ ಇಲ್ಲ. ಅಮ್ಮನಿಗೆ ₹10,000 ಅವ್ರ ಮಗ ಏನಾದರೂ ಒಂದು 20,000 30,000 ರೂಪಾಯಿ ಅವಾಗ ಕೊಡೋರು, ಯಾರ ಬರೋರಿಗೆ ಹೋಗೋರಿಗೆಲ್ಲ. ಅದನ್ನ ಕೌಂಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಮ್ಮನಿಗೆ. ಅಮ್ಮ ಒಂದು ಬರಿತೀನಿ ಅಂತ ಹೇಳಿದರು. ಏನಂತ ಬರಿತೀನಿ ಅಂತ ಹೇಳಿದ್ರು ಗೊತ್ತೇ? ನೋಡಪ್ಪ, ನನ್ನ ಮಗ ಹೋದಾಗೆಲ್ಲ ಸರಿಯಾಗಿ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದರು ಮಾಡಿದ್ರು. ಆದರೆ ನಾನೇನಾದರೂ ಕಾಲವಾದ ನಂತರ ನನ್ನ ಆಸೆ ಏನಪ್ಪ ಅಂದರೆ, ಫಸ್ಟು ನವೀನು, ನೆಕ್ಸ್ಟು ಪವನು, ಕಿಶನು, ಅನಿಲು, ಅದಾದಮೇಲೆ ಮೇಡು, ಯಾರು ಅವರು ನೋಡ್ಕೊತಾ ಇದ್ರಲ್ಲ, ಭಾಗ್ಯ ಮತ್ತು ಭಾಗ್ಯನ ಮಗಳು, ಮತ್ತು ಇನ್ನೊಂದಿಬ್ರು 3 ಜನ ಅಂದರೆ ಅರುಳು, ಸತೀಶು, ಶ್ವೇತಾಂಬರಿ, ಇವರೆಲ್ಲ ಹೆಸರು ಬರೆದ್ಬಿಟ್ಟು ನನ್ನ ಕಾಲವಾದ ನಂತರ ನನ್ನ ಸಂಪೂರ್ಣ ಅಧಿಕಾರ ಅಂದರೆ ನನ್ನ ಅಂತ್ಯಕ್ರಿಯೆ ಮಾಡೋದಾಗಲಿ, ಅಂತ್ಯ ಸಂಸ್ಕಾರ ಮಾಡೋದಾಗಲಿ, ಇದ್ರ ಬಗ್ಗೆ ಏನೇ ಡಿಸಿಷನ್ ತೊಗೊಬೇಕು ಅಂದರೂ ಕೂಡ ಇವ್ರಿಗೆ ಅಧಿಕಾರ ಅಂತ ಬರೆದಿದ್ರು ಮೇಡಮ್. ಅದೇ ನಮಗೆ ಸಿಕ್ಕಿದ್ದ ಆಸ್ತಿ. ಅದಕ್ಕೆ ನಾವು ಕಷ್ಟಪಟ್ಟು ಕೊಂಡ್ಕೊಂಡಿರೋಂಥ ಭೂಮಿ, ಆ ಭೂಮಿಲಿ ಅವರು ಚಿರಶಾಂತಿ ಪಡೆದ್ರು, ಅಲ್ಲೇ ನೆಲೆಸಿದ್ರು ಮೇಡಮ್. ಅದೇ ನಮ್ಗೆ ಸಿಕ್ಕಿದವ್ರ ಆಸ್ತಿ ಮೇಡಮ್. ಅವ್ರ ಪ್ರೀತಿನೇ ಆಸ್ತಿ. ಅಮ್ಮ ಯಾವತ್ತಾದರೂ ಅವ್ರ ಆಸ್ತಿ ಮನೆಗಿನೇ ಏನಾದರೂ ಅದನ್ನೆಲ್ಲ ನಿಮ್ಮ ಹೆಸರಿಗೆ ಬರಿತೀನಿ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ ಮೇಡಮ್, ಖಂಡಿತವಾಗ್ಲೂ ಇಲ್ಲ. ಅವ್ರಿಗೆ ವಾರಸದಾರೆಲ್ಲ ಇದ್ದಾರಲ್ಲ ಮೇಡಮ್, ಮೊಮ್ಮಗಳಿದ್ದಾರೆ, ಎಲ್ಲ ಇದ್ದಾರೆ. ಎಲ್ಲ ಮೊದಲೆಲ್ಲ ವಿಲ್ ಮಾಡಿರ್ತಾರೆ, ಅದೆಲ್ಲ ಅವ್ರ ಆಸ್ತಿ ಅವ್ರ ಮೊಮ್ಮಗಳಿಗೆ ಹೋಗ್ತೀವಿ. ನಮ್ಗೆ ಯಾಕೆ ಬರ್ತದೆ ಹೇಳಿ ಮೇಡಮ್? ಆದರೆ ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ನಾವು ಮೈಸೂರಲ್ಲಿ ನಾವೊಂದು ಒಳ್ಳೆ ಬಿಸ್ನೆಸ್ ಮ್ಯಾನು, ನಮಗೆ ಸಾಕಷ್ಟು ಇದೆ, ನನಗೆ ಒಬ್ಬನೇ ಮಗ ಇರೋದು. ಯಾವತ್ತೂ ನಾವು ಬೇರೆಯವ್ರ ಆಸ್ತಿಗೆ ಖಂಡಿತ ₹1 ನಮಗೆ ಆಸೆ ಇಲ್ಲ ಮೇಡಮ್. ನಾವೇನೇ ಒಂದು ಖರ್ಚು ಮಾಡಿದ್ರೂ ಅವ್ರ ಮೊಮ್ಮಗಳು ನಮ್ಗೆ ದುಡ್ಡು ಕೊಡ್ತಾಯಿರು. ನಾವೇನೇನು ಖರ್ಚು ಮಾಡಿರ್ತೀವಿ ಇಲ್ಲ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಅಮ್ಮ ನಮ್ಮ ಎಲ್ಲರಿಗೂ ಆಸ್ತಿ ಬಗ್ಗೆ, ಫೈನಾನ್ಸ್ ಬಗ್ಗೆ, ಒಂದು ಫೆಸ್ಟಿವಲ್ ಬರಲಿ, ಒಂದು ಬರ್ತ್ಡೇ ಬರಲಿ, ನಮಗೆಲ್ಲ ಎಲ್ಲರಿಗೂ ₹1,000 ಆ ಥರ ಎಲ್ಲರಿಗೂ ಕೊಡೋರು. ನನಗೂ ಅಷ್ಟೇ ಕೊಡ್ತಾಯಿದ್ರು, ಕೆಲಸವ್ರಿಗೂ ಅಷ್ಟೇ ಕೊಡ್ತಾಯಿದ್ರು, ಎಲ್ಲರಿಗೂ ಅಷ್ಟೇ. ಅದೇ ಥರ ನಾವು ಈಸ್ಕೊತಾ ಇದ್ದೇವೆ ಹೊರತು ಯಾವುದೇ ರೀತಿ ನಾವು ಅವ್ರಿಗೆ ₹10 ಆಸೆ ಪಟ್ಟವರಲ್ಲ. ಪ್ರೀತಿಯಿಂದ ಕೊಟ್ಟರೆ ಅದು ಹೌದೌದು. ಅಮ್ಮ ಯಾರಿಗಾದ್ರೂ ₹100 ಕೊಡಿ ಅಂತ ಚೇಂಜ್ ಹೊಸ ನೋಡ್ಕೊಟ್ರೆ ಅದು 10, 5 ಕೊಟ್ಬಿಡೋರು. ನಾವು ಅಮ್ಮ ಎಲ್ಲರಿಗೂ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಲ್ಲ ಅಮ್ಮ, ₹100 ತಂದು ಕೊಟ್ಬಿಡವ ಅಮ್ಮನಿಗೆ ಅಂದ್ಬಿಟ್ಟು ಅನಿಲ್ ಏನು ಮಾಡುವ ₹200 ಹೊಸ ನೋಟ್ಕಂತೆ, ₹100 ಹೊಸ ನೋಟ್ಕಂತೆ ಕೊಟ್ಟರೆ ಅವ್ರು ಭಾಳ ಹುಷಾರು. ಏನು ಮಾಡ್ಬಿಟ್ರು 10 ನೋಟ್ ಮುದ್ರು ಕೊಟ್ಬಿಡೋರು. ಅದು ಬಿಟ್ರೆ
ಇಲ್ಲ ನಾವೊಂದು ಏನು ಅನ್ಕೊಂಡಿದ್ದು ಅಂತಂದರೆ ಅಮ್ಮ ಏನಾದರೂ ಅವ್ರ ಕೈಯಿಂದ ಕೊಟ್ಟರೆ ಅದು ಅಮೃತ ಅಂತ ಇಸ್ಕೊಂಡು ಪ್ರಸಾದ ಅಂತ ಇಸ್ಕೊತೈತೆ ಹೊರತು ಅವರಲ್ಲಿ ಯಾವುದೂ ನಾವು ಆಸೆ ಪಟ್ಟಿಲ್ಲ ಮೇಡಮ್. ಆದ್ರೆ ಅವ್ರು ಹೋದ್ಮೇಲೆ ಇವಾಗ ಅವ್ರ ಆಸ್ತಿ ಎಲ್ಲ ನಿಮ್ಗೆ ಬಂತು, ನಿಮ್ ಹೆಸರಿಗೆ ವಿಲ್ ಮಾಡಿದ್ರು ಅಂತ ಬರ್ದಿದ್ದಾರೆ. ಎಲ್ಲ ಕಟ್ಟುಕತೆ ಶುದ್ಧ ಸುಳ್ಳು ಮೇಡಮ್. ಇವ್ರು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಮತ್ತು ಇವ್ರ ಚಾನಲ್ದು ಏನು ಅದರಿಂದ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ಇವ್ರಿಗೆ ಮೇಡಮ್. ಎಷ್ಟು ದುಡ್ಡು ಸಿಗ್ಬೋದೇನೋ ಗೊತ್ತಿಲ್ಲ, ಅದು ನಿಮಗೆಲ್ಲ ಗೊತ್ತಿರುತ್ತೆ. ಅವರು 500 ಕೋಟಿ ಒಂದೇ ಒಂದು ರೂಪಾಯಿ